ರಾಜ್ಯದಲ್ಲಿ ಮತ್ತೆ ಸಂಚಾರ ನಾಡಿ ಸ್ತಬ್ಧವಾಗುತ್ತಾ ಅನ್ನುವಂತಹ ಆತಂಕ ಜನರಿಗಿದೆ. ಮೇ 20ನೇ ತಾರೀಕು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಸಾರಿಗೆ ಸಂಘಟನೆಗಳು ಇವತ್ತು ಪ್ರಮುಖ ಸಭೆಯಲ್ಲಿ ಪಾಲ್ಗೊಳ್ಳೋಕಿದ್ದಾರೆ. ಈ ಸಭೆಯ ಮೇಲೆ ಬಂದ್ನ ಭವಿಷ್ಯ ನಿಂತಿದೆ. ಮಧ್ಯಾಹ್ನ ಸಂಘಟನೆ ಜೊತೆಗೆ ಕಾರ್ಮಿಕ ಆಯುಕ್ತರು ಸಂಧಾನ ಸಭೆಯನ್ನು ನಡೆಸೋದಕ್ಕಿದ್ದಾರೆ. ಎಷ್ಟು ಪರ್ಸೆಂಟೇಜ್ ವೇತನ ಪರಿಷ್ಕರಣೆಗೆ ಒತ್ತಾಯಿಸಬೇಕು, ಮಾತುಕತೆ ವಿಫಲವಾದರೆ ವಾಟ್ ನೆಕ್ಸ್ಟ್ ಅನ್ನೋ ರೂಪುರೇಷೆಯನ್ನು ಕೂಡ ಇತ್ತ ಸಂಘಟನೆಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸಂಧಾನ ಸಭೆಯ ಮೇಲೆ ಬಸ್ ಬಂದ್ನ ಭವಿಷ್ಯ ನಿಂತಿದೆ. ಒಂದ್ ಕಡೆಗೆ ಸರ್ಕಾರ ಕೂಡ ಸಾರಿಗೆ ನೌಕರರು ಕೇಳಿದಷ್ಟು ಕೊಡುವಂತಹ ಸ್ಥಿತಿ, ಅಷ್ಟೊಂದು ಆರ್ಥಿಕ ಆರೋಗ್ಯ ಚೆನ್ನಾಗಿಲ್ಲ. ಹೀಗಾಗಿ ಉಳಿದಿರುವಂತಹ ಏಕೈಕ ಮಾರ್ಗ ಅಂತ ಹೇಳಿದ್ರೆ ಮುಂದಕ್ಕೆ ಹಾಕೋದು ಸಮಸ್ಯೆಯನ್ನ. ಅದನ್ನು ಮಾಡೋಕೆ ಸಾಧ್ಯ ಇದೆಯಾ? ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಎಷ್ಟು ಕೊಡಬೇಕು ಅಂತ ಇವ್ರು ಕೇಳ್ತಾ ಇದ್ದಾರೆ. ಎಷ್ಟು ಕೊಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಕನ್ವಿನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಆಗಿದೆ. ನೋಡಿ, ಒಂದು ಎಕ್ಸಾಂಪಲೇ ಹೇಳ್ಬಿಡ್ತೀವಿ. ಸ್ಯಾಲ್ರಿ ಹೈಕ್ ಪರ್ಸೆಂಟೇಜು 25% ನೌಕರರು ಕೇಳ್ತಾ ಇದ್ದಾರೆ. 12.5% ಸರ್ಕಾರ ಮಾಡಿದೆ. ಸೊ 12.5% ಗ್ಯಾಪ್ ಇದೆ ಅಲ್ಲಿ. ಒಂದು ಎರಡನೇದು ಅರಿಯರ್ಸ್ ಬಾಕಿ ಉಳಿದುಕೊಂಡಿರೋದು ಸರ್ಕಾರ ಕೊಡೋದಕ್ಕೆ ಒಪ್ತಾ ಇರೋದು ಆಲ್ಮೋಸ್ಟ್ 26 ತಿಂಗಳಷ್ಟು. ಬಟ್ ಇವ್ರು ಕೇಳ್ತಾ ಇರೋದು 38 ತಿಂಗಳಷ್ಟು. ಒಂದು ವರ್ಷದ ಗ್ಯಾಪ್ ಅಲ್ಲೂ ಕೂಡ ಉಳ್ಕೊಳ್ತಾ ಇದೆ. ಹೇಗೆ ನೋಡಿದ್ರು ಕೂಡ ಸಂಧಾನ ಸಭೆ ನಡೆಸೋರಿಗೆ ನಿಜವಾದ ಟಾಸ್ಕ್ ಇದೆ. ಮಂತ್ರ ಏನು ಅಂತ ಆಲ್ಮೋಸ್ಟ್ ಈ KSRTC, NWKRTC, KKRTC, BMTC ಟೋಟಲ್ ಆಗಿ ಸೇರಿಸಿದ್ರೆ 1,20,000 ನೌಕರರು ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ಅರುಣ ಏನಾಗಬಹುದು ಅಂತ ಅನ್ಸುತ್ತೆ? ಅಲ್ಟಿಮೇಟ್ಲಿ ಡಿಪೆಂಡ್ ಆಗೋದು ಸಾರಿಗೆ ಇಲಾಖೆಗೆ ಎಷ್ಟು ಇವ್ರು ಕೇಳದಷ್ಟು ಕೊಡೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ. ಏನು ಪಾಸಿಬಿಲಿಟೀಸ್ ಇದೆ ಸದ್ಯಕ್ಕೆ, ಏನು ಚಿಂತನೆ ಅಂತ? ಎಸ್ ಮಮತಾ, ಇವತ್ತು 3 ಗಂಟೆಗೆ ಮಹತ್ವದಾಗಿರ್ತಕ್ಕಂಥ ಸಭೆ ಕೂಡ ಇದೆ. ಕಾರ್ಮಿಕ ಇಲಾಖೆ ಹಾಗೂ ಜಂಟಿ ಕ್ರಿಯಾ ಸಮಿತಿಯ ನಡುವೆ ಕೂಡ ಈ ಒಂದು ಸಭೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಕಾರ್ಮಿಕ ಸಂಘಟನೆಗಳು ಕೇಳ್ತಾ ಇರೋದು ಏನಂತಂದರೆ, ನಮಗೆ 12.5% ವೇತನ ನಮಗೆ ಸಾಕಾಗ್ತಾ ಇಲ್ಲ, ಹೀಗಾಗಿ 25% ವೇತನವನ್ನು ಹೆಚ್ಚಳವನ್ನು ಮಾಡಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದರೆ ಸರ್ಕಾರ ಈಗಾಗಲೇ ಸ್ಪಷ್ಟತೆಯನ್ನು ಪಡಿಸಿದೆ. ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ 12.5% ನಾವು ಹೆಚ್ಚಳವನ್ನು ಮಾಡಿದ್ದೇವೆ. ಅದಕ್ಕಿಂತ ಹೆಚ್ಚಾದರೆ ನಮಗೆ ಸರ್ಕಾರಕ್ಕೂ ಕೂಡ ಬರ್ಡನ್ ಆಗುತ್ತೆ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳಿದ್ದಾರೆ. ಆದರೆ ಇವತ್ತು ಈ ಒಂದು ಜಟಾಪಟಿ ಅಂದರೆ ಮುಂದೆ ನಾಡಿದ್ದಿನಿಂದ ಬಸ್ ಬಂದ್ ಆಗುತ್ತೋ ಇಲ್ಲೋ ಎನ್ನುವಂತಹ ತೀರ್ಮಾನ ಸಂಜೆ 6 ಗಂಟೆ ಮೇಲೆ ಸ್ಪಷ್ಟವಾಗಿ ನಿರ್ಧಾರ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಈಗಾಗಲೇ KSRTCಯಿಂದ ಇರಬಹುದು, ಜೊತೆಗೆ 4 ನಿಗಮಗಳಿಂದಲೂ ಕೂಡ ಒಂದು ಆದೇಶ ಕೂಡ ಹೊರಬಂದಿದೆ. ನೋ ವರ್ಕ್ ನೋ ಪೇ ಅಂತಂದರೆ ನಾಡಿನಿಂದ ಮುಷ್ಕರ ಆರಂಭ ಆಗುತ್ತೋ, ಯಾರೆಲ್ಲ ನೌಕರರು ಕೆಲಸಕ್ಕೆ ಗೈರು ಹಾಜರಾಗ್ತಾರೋ ಅಂಥವರ ಸಂಬಳವನ್ನು ಕೂಡ ಕಟ್ ಮಾಡ್ತೇವೆ. ಜೊತೆಗೆ ಸಾರಿಗೆ ಸಂಸ್ಥೆ ಏನಿದೆ ಅದು ಉಪಯುಕ್ತ ಸಾರಿಗೆ ಸಂಸ್ಥೆ ಅಡಿಯಲ್ಲಿ ಬರುತ್ತೆ. ಅಂದರೆ ಜನರಿಗೆ ಸರ್ವಿಸನ್ನು ನೀಡುವಂತಹ ಒಂದು ಸಂಸ್ಥೆ ಆಗಿದೆ. ಹೀಗಾಗಿ ಎಸ್ಮಾ ಕೂಡ ಜಾರಿ ಇದೆ. ಹೀಗಾಗಿ ಯಾರದೇ ಸಾರಿಗೆ ನೌಕರರು ಕೂಡ ಈ ಒಂದು ಮುಷ್ಕರದಲ್ಲಿ ಭಾಗಿ ಆಗಬಾರ್ದು ಎನ್ನುವಂತಹ ಆದೇಶವನ್ನು ಕೂಡ ಹೊರಡಿಸಿದೆ. ಜೊತೆಗೆ ಯಾರೆಲ್ಲ ನೌಕರರು ಡಿಪೋದಲ್ಲಿ ಗೈರು ಹಾಜರಾಗ್ತಾರೋ ಅಂಥವರ ಪಟ್ಟಿಯನ್ನು ತಯಾರಿಸಿ ಇಲಾಖೆಗಳಿಗೆ ನೀಡಬೇಕು. ಅಂಥವರ ವಿರುದ್ಧ ಎಸ್ಮಾ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಇಂದು 3 ಗಂಟೆಗೆ ನಡೆಯುವಂತಹ ಒಂದು ಸಭೆ ಕೇವಲ ಫಾರ್ಮಲ್ ಆಗಿರ್ತಕ್ಕಂತಹ ಸಭೆ ಎನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಮಮತಾ. ರೈಟ್ ಅರುಣ, ಹಾಗೆ ಸಂಪರ್ಕದಲ್ಲಿರಿ. ಸೊ ಕಾಟಾಚಾರಕ್ಕೆ ಒಂದು ಸಭೆ ನಡೆಸ್ದಂಗಾಗತ್ತಾ? ಔಪಚಾರಿಕ ಸಭೆಯಾಗಿ ಇದು ಬದಲಾಗತ್ತಾ ಅಥವಾ ನಿಜವಾಗ್ಲೂ ಕನ್ವಿನ್ಸಿಂಗ್ ಪವರ್ ಅಧಿಕಾರಿಗಳಿಗಿದೆಯಾ? ಎಲ್ಲ ಡಿಪೆಂಡ್ ಆಗೋದು 3 ಗಂಟೆಯ ಸಭೆನಲ್ಲಿ. ನೋಡೋಣ ಆ ಡೀಟೇಲ್ಸ್ ಅನ್ನ.